ಇವತ್ತು 5 ನಿಮಿಷದಲ್ಲಿ ಫೈರ್ಲೆಸ್ ಆಗಿ ಕಾಂಪಿಟೇಷನ್ಗೆಲ್ಲ ಸೂಪರ್ ಆಗಿರೋ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಈ ರೆಸಿಪಿನ ನೀವು ಕಾಂಪಿಟೇಷನ್ಗೆಲ್ಲ ಮಾಡಿಕೊಂಡ್ರೆ ಫಸ್ಟ್ ಪ್ರೈಸ್ ಬರೋದಂತೂ ಪಕ್ಕ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಅರ್ಧ ಕಪ್ಪು ಸಕ್ಕರೆ ಪೌಡರ್ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಎಲ್ಲೋ ಫುಡ್ ಕಲರ್ ಹಾಕ್ಕೊಂಡು ಇದಕ್ಕೆ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಸಕ್ಕರೆ ಎಲ್ಲ ನೀಟಾಗಿ ಮೆಲ್ಟ್ ಆಗೋವರೆಗೂ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೆಸಿಪಿನ ನೀವು ಕಾಂಪಿಟೇಷನ್ಗಳಲ್ಲಿ ಮಾಡಿದರೆ ಪಕ್ಕ ಫಸ್ಟ್ ಪ್ರೈಸ್ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ರೆಸಿಪಿ. ಇವಾಗ ಸ್ಕೂಲು ಕಾಲೇಜಲ್ಲೆಲ್ಲ ವಿತೌಟ್ ಫೈರ್ ಕಾಂಪಿಟೇಷನ್ ಎಲ್ಲ ಇರುತ್ತಲ್ಲ, ಅದಕ್ಕೆಲ್ಲ ಮಾಡಿದ್ರೆ ಗ್ಯಾರಂಟಿ ಫಸ್ಟ್ ಪ್ರೈಸ್ ಬರುತ್ತೆ. ಇವಾಗ ಸಕ್ಕರೆ ಸಿರಪ್ ರೆಡಿಯಾಗಿದೆ. ಇವಾಗ ನಾನಿಲ್ಲಿ 4 ಪೀಸಷ್ಟು ಬ್ರೆಡ್ ತೊಗೊಂಡಿದ್ದೀನಿ. ಇವಾಗ ಒಂದು ಲೋಟದಲ್ಲಿ ಇದನ್ನು ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೋಬೇಕು. ಇವಾಗ ನಾನಿಲ್ಲಿ ಅರ್ಧ ಕಪ್ಪಷ್ಟು ಹಾಲಿನ ಕೆನೆ ತೊಗೊಂಡಿದ್ದೀನಿ. ಇವಾಗ ಇದನ್ನು ನೀಟಾಗಿ ಈ ಥರ ಬ್ಲೆಂಡ್ ಮಾಡ್ಕೋಬೇಕು. ಇದು ಫುಲ್ ಸಾಫ್ಟಾಗಿ ಬೆಣ್ಣೆ ಥರ ಆಗಬೇಕು, ಅಲ್ಲಿವರೆಗೂ ಈ ಥರ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಈ ಥರ ಬ್ಲೆಂಡರ್ ಎಲ್ಲ ಇಲ್ಲ ಅಂದರೆ ಸ್ಪೂನಲ್ಲಿ ಕೂಡ ಮಾಡ್ಕೋಬೋದು. ನೋಡಿ ಈ ಥರ ಚೆನ್ನಾಗಿ ಮಾಡ್ಕೋಬೇಕು. ಈ ಥರ ಎಲ್ಲ ಬ್ಲೆಂಡ್ ಮಾಡ್ಕೊಂಡು ಇಟ್ಕೊಂಡ್ರೆ ನೀವು ಕಾಂಪಿಟೇಷನೆಲ್ಲ ಬೇಗನೆ 2ರಿಂದ 3 ನಿಮಿಷದಲ್ಲಿ ರೆಸಿಪಿ ರೆಡಿ ಆಗುತ್ತೆ. ನೋಡಿ ಈ ಥರ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಮಿಲ್ಕ್ ಪೌಡರ್ ಹಾಕ್ಕೊಂಡಿದ್ದೀನಿ ಮತ್ತು 2 ಸ್ಪೂನು ಸಕ್ಕರೆ ಪೌಡರು, 2 ಸ್ಪೂನಷ್ಟು ಕಟ್ ಮಾಡಿರೋ ಬಾದಾಮ್ ಹಾಕ್ಕೊಂಡು ಇದನ್ನು ನೀಟಾಗಿ ರೆಡಿ ಮಾಡ್ಕೋಬೇಕು. ಇದು ಸ್ಟಫಿಂಗಿಗೆ ಮಾಡ್ಕೋತಿರೋದು. ಈ ಥರ ಸ್ಟಫಿಂಗ ರೆಡಿ ಮಾಡ್ಕೋಬೇಕು. ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು. ಕಾಂಪಿಟೇಷನ್ಗೆಲ್ಲ 7 ಮಾರ್ಕ್ಸಿದ ರೆಸಿಪಿ ಇದು. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಈ ರೆಸಿಪಿನ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಸ್ಕೂಲು ಕಾಲೇಜಲ್ಲಿ ಕಾಂಪಿಟೇಷನ್ಗೆ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಈ ಥರ ಬ್ಲೆಡ್ ಸ್ಲೈಸ್ ಮೇಲೆ ಈ ಥರ 1 ಸ್ಪೂನ್ ತೊಗೊಂಡು ಇದನ್ನು ಸ್ಪ್ರೆಡ್ ಮಾಡಿಕೊಂಡು ಇದ್ರ ಮೇಲೆ ಮತ್ತೆ 1 ಸ್ಲೈಸು ಈ ಥರ ಇಟ್ಕೋಬೇಕು. ಇವಾಗ ಇದನ್ನು ಶುಗರ್ ಸಿರಪ್ ಮಾಡ್ಕೊಂಡಿದ್ವಲ್ವ, ಅದಕ್ಕೆ ಈ ಥರ ಡಿಪ್ ಮಾಡ್ಕೋಬೇಕು. ಇದನ್ನು ಜಾಸ್ತಿ ಟೈಮೆಲ್ಲ ಬಿಡಬೇಡಿ, ಒಂದು ಸಲ ಹಿಂಗೆ ಡಿಪ್ ಮಾಡಿಬಿಟ್ಟು ಎತ್ಕೋಬೇಕು. ನೋಡಿ ಈ ಥರ ಮಾಡ್ಕೋಬೇಕು. ಎರಡೂ ಈ ಥರ ಡಿಪ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಕೊಬ್ಬರಿ ತುರಿ ಇರುತ್ತಲ್ಲ, ಕೊಬ್ಬರಿ ತುರಿಗೆ ಈ ಥರ ರೋಲ್ ಮಾಡ್ಕೋಬೇಕು ಒಂದು ಸಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ತುಂಬ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಎರಡೂ ರೋಲ್ ಮಾಡಿಕೊಂಡು ಕೊಬ್ಬರಿ ತುರಿಯಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮೇಲೆ ಸ್ವಲ್ಪ ಗೋಡಂಬಿ ತುರಿ ಅಥವಾ ಪಿಸ್ತಾ ಏನಾದರೂ ತುರ್ಕೊಂಡು ಈ ಥರ ಸ್ವಲ್ಪ ಹಾಕ್ಕೊಂಡು ಇದ್ರ ಮೇಲೆ ಒಂದೊಂದು ಚರಿ ಇಟ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ಎಲ್ಲ ಕಾಲೇಜ್ಗಳಲ್ಲೂ ಸ್ಕೂಲ್ಗಳಲ್ಲೂ ಫೈರ್ಲೆಸ್ ಕಾಂಪಿಟೇಷನ್ ಅಂತ ಎಲ್ಲ ಮಾಡ್ತಾರೆ ಕುಕ್ಕಿಂಗ್ದೆಲ್ಲ. ಅದಕ್ಕೆ ಒಂದು ಸಲ ಟ್ರೈ ಮಾಡಿ ನೋಡಲೇಬೇಕು ನೀವು, ಅಷ್ಟು ಚೆನ್ನಾಗಿರುತ್ತೆ ರೆಸಿಪಿ. ಇದು ಮಾಡಿದವ್ರಿಗಂತೂ ಪಕ್ಕ ಫಸ್ಟ್ ಪ್ರೈಸ್ ಬರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಮನೆಯಲ್ಲೂ ಕೂಡ ಮಾಡಿಬಿಟ್ಟು ಕಾಲೇಜಲ್ಲೂ ಹೋಗ್ಬಿಟ್ಟು ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.